ಗುಡ್ ಇಂಟೆನ್ಷನ್ಸ್ ಬಟ್ ರಾಂಗ್ ಮೆಥಡಾಲಜಿ. ಹೃದಯ ಇಲ್ಲದೆ ಇರೋ ಕೇಂದ್ರ ಸರ್ಕಾರ ಅಂದ್ರೆ ಸುಳ್ಳಿಲ್ಲ. 12 ವರ್ಷಗಳಿಂದ ಅಷ್ಟೊಂದು ಅವರೇನು ಸ್ಪಂದಿಸಿಲ್ಲ. ಆದ್ರೆ ಅವರ ಚಳುವಳಿ ಕಟ್ಕೊಂಡು ಅಧಿಕಾರ ಬಂದಿದೆ, ಡೆಮೊಕ್ರಾಟಿಕ್ ಆಗಿ ಬಂದಿದ್ದಾರೆ. ಬ್ಯಾಲೆಟ್ ಬಾಕ್ಸ್ ಮತಪೆಟ್ಟಿಗೆಯಿಂದ ಬಂದಿರೋದು. ಕಾಕ್ರೋಚನ ಪರಿಕಲ್ಪನೆ ಮತ್ತೆ ಅವರ ಒಂದು ಸಿಜೆಪಿ ಹೋರಾಟ ಬೆಳೆಯಕ್ಕೆ ಬಿಜೆಪಿ ಮತ್ತೆ ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಕಾರಣ ಅಂತ ಹೇಳಿದ್ರೆ ಸುಳ್ಳಿಲ್ಲ. ನನಗೆ ಇದರಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಒಂದು ಸ್ವಲ್ಪ ಗುಡ್ ಇಂಟೆನ್ಷನ್ಸ್ ಬಟ್ ರಾಂಗ್ ಮೆಥಡಾಲಜಿ. ಇಂಟೆನ್ಷನ್ಸ್ ಒಳ್ಳೆಯದು, ಯುವಕರಿಗೆ ನ್ಯಾಯ ಸಿಗಬೇಕು, ನಿರುದ್ಯೋಗ ಸಮಸ್ಯೆ ಬಗೆಹರಿಸಬೇಕು, ಎಕ್ಸಾಮ್ಗಳಿಗೆ ಪ್ರಾಮಾಣಿಕವಾಗಿ ಜನರಿಗೆ ಒಂದು ಎಕ್ಸಾಮ್ಗಳು ಸಿಗಬೇಕು, ಎಕ್ಸಾಮ್ಗಳು ಯಾವುದೇ ಕಾರಣಕ್ಕೂ ಸೋರಿಕೆ ಆಗಬಾರ್ದು, ಆತ್ಮಹತ್ಯೆ ತಗೊಳ್ಳೋ ಪ್ರಶ್ನೆ ಇಲ್ಲ, ಯಾರು ಅದನ್ನು ಚೆನ್ನಾಗಿ ಕ್ವಾಲಿಫೈ ಆಗ್ತಾರೋ ಅವ್ರಿಗೆಲ್ಲ ಒಳ್ಳೆಯ ಉದ್ಯೋಗ ಸಿಗಬೇಕು. ಈ ರೀತಿ ಅ ಗುಡ್ ಗವರ್ಮೆಂಟ್ ಜನರ ಬದುಕಿಗೆ ಒಳ್ಳೆಯದಾಗೋದು, ಯುವಕರು ಬದುಕಿಗೆ ಒಳ್ಳೆಯದಾಗೋದು ಉದ್ದೇಶ ಚೆನ್ನಾಗಿದೆ. ಆದರೆ ಅವ್ರ ಮೆಥಡ್ಸು ಏನು ಕಾಣ್ತಾ ಇದೆ, ಒಂದು ಸ್ವಲ್ಪ ಕೇಯಾಟಿಕಾಗಿ ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ಪ್ರಚಾರಕ್ಕೋಸ್ಕರ ಕಾಣಿಸ್ತಾ ಇದೆ, ಒಂದು ಸ್ವಲ್ಪ ಹ್ಯಾಫ್ ಆ್ಯಸಿಡ್. ಮತ್ತು ಅಲ್ಲಿ ಯಾರು ಸೇರ್ತಾ ಇದ್ದಾರೆ ಅಂದರೆ ಆಲ್ ದ ಆ್ಯಂಟಿ ಬಿ ಜೆ ಪಿ ಫೋರ್ಸಸ್ ಸೇರ್ತಾ ಇದ್ದಾರೆ. ಇವರಿಂದ ಎಷ್ಟು ಮಟ್ಟಿಗೆ ಪರಿಹಾರ ಆಗಿದೆ, ಇವರೇ ಸಮಾಜದ ಸಮಸ್ಯೆಗಳು ಕೂಡ ಮೂಲದ ಸಮಸ್ಯೆಗಳು ಇವರು ಕೂಡ ಇದ್ದಾರೆ. ಸೊ ನಮಗೆ ಬಿ ಜೆ ಪಿ ಪರ ಅಂತ ನೋಡಲ್ಲ, ಬಿ ಜೆ ಪಿ ವಿರುದ್ಧ ಅಂತ ನೋಡಲ್ಲ, ಈ ಮನುವಾದ ಪರ ಅಂತ ನೋಡೋ ವಿರುದ್ಧ ಅಂತ ನೋಡಲ್ಲ. ವಿ ಫೈಟ್ ದ ಸಿಸ್ಟಮ್. ಸೊ ನಮಗೆ ಈ ಲೀಡರ್ಶಿಪ್ನಲ್ಲಿ ಆ ಲೀಡರ್ಶಿಪ್ನ ನಿಜವಾಗ್ಲೂ ಎಷ್ಟು ಮಟ್ಟಿಗೆ ಹೋರಾಟದ ಒಂದು ಅನುಭವ ಇದೆ ನನಗೆ ಗೊತ್ತಿಲ್ಲ. ಅವರು ಒಂದು ರೀತಿ ಅವ್ರ ಹೋರಾಟಕ್ಕೆ ಇಳಿದಿರೋದು ಒಳ್ಳೆಯದು. ಬಟ್ ಒಂದು ರೀತಿ ಇದು ಪ್ರಚಾರಕ್ಕೋಸ್ಕರ ಒಂದು ಕೆಯಾಟಿಕ್ ರೀತಿಯಲ್ಲಿ ಆಗೋದಕ್ಕಿಂತ ಇದು ಒಂದು ಶಿಸ್ತವಾಗಿ, ಒಂದು ಡಿಸಿಪ್ಲಿನ್ ರೀತಿಯಲ್ಲಿ, ಒಂದು ಲೀಗಲ್ ಕಾನ್ಫೈನ್ಸ್ ಅಡಿಯಲ್ಲಿ ಹೋರಾಟ ಮಾಡಿ. ಆ ಹೋರಾಟನ ನನ್ನ ಕಣ್ಣಿನಲ್ಲಿ ಸರ್ಕಾರ ಇದು ಒಂದು ರೀತಿ ಹೃದಯ ಇಲ್ಲದೆ ಇರೋ ಕೇಂದ್ರ ಸರ್ಕಾರ ಅಂದರೆ ಸುಳ್ಳಿಲ್ಲ. 12 ವರ್ಷಗಳಿಂದ ಅಷ್ಟೊಂದು ಅವರೇನು ಸ್ಪಂದಿಸಿಲ್ಲ. ಅವರು ಒಂದು ರೀತಿ ಹೋರಾಟಕ್ಕೆ ಬೆಲೆ ಕೊಡೋರಲ್ಲ. ಆದರೆ ನೀವು ಒಂದು ಜ್ಞಾಪಕ ಇಟ್ಕೊಳ್ಳಿ, ಇದೇ ಕೇಂದ್ರ ಸರ್ಕಾರ 1925ರಿಂದ 1998ವರೆಗೂ ಅಂತಲೇ ಇಟ್ಕೊಳ್ಳಿ, ಇವರು ಕೂಡ ಕಾಕ್ರೋಚ್ ಆಗಿ ಕೆಲಸ ಮಾಡಿದ್ದಾರೆ. ಇವರೇನು ಒಂದಕ್ಕೆ ಈ ಜೆನ್ಸಿ ಏನು ಅರ್ಥ ಮಾಡ್ಕೋಬೇಕು, ಇತಿಹಾಸ ತಿಳ್ಕೊಂಡೇ ಇತಿಹಾಸನ ಅರ್ಥ ಮಾಡ್ಕೊಂಡೇ ಇತಿಹಾಸ ನಾವು ಸೃಷ್ಟಿ ಮಾಡಬೇಕು. ಇವರೇನು ಇದ್ದಕ್ಕಿದ್ದಂತೆ ಏನು ನೆಹರು ಥರ, ಅವ್ರ ತಂದೆ ಕಾಂಗ್ರೆಸ್ 2 ಸರಿ ಪ್ರೆಸಿಡೆಂಟ್ ಆಗಿದ್ದರು, ಇಂದಿರಾ ಗಾಂಧಿ ಥರ, ಮತ್ತು ರಾಹುಲ್ ಗಾಂಧಿ ಥರ, ರಾಜೀವ್ ಗಾಂಧಿ ಥರ, ಇವರೆಲ್ಲ ಥರ ಸುಮ್ಮನೆ ಫ್ಯಾಮ್ಲಿಯಿಂದ ಬಂದಿಲ್ಲ. ಇವರೆಲ್ಲ ಚಳುವಳಿ ಕಟ್ಟಿ ಅಧಿಕಾರಕ್ಕೆ ಬಂದಿದ್ದಾರೆ. ಇವಾಗ ಚಳುವಳಿಗಳನ್ನ ವಿರೋಧ ಮಾಡ್ತಾರೆ, ಚಳುವಳಿಗೆ ಮಾಡೋರನ್ನ ಅವರೊಂದು ಹತ್ತಿಕ್ತಾರೆ. ಆದರೆ ಅವರೆಲ್ಲ ಚಳುವಳಿ ಕಟ್ಕೊಂಡು ಅಧಿಕಾರ ಬಂದಿದೆ, ಡೆಮೊಕ್ರಾಟಿಕ್ ಆಗಿ ಬಂದಿದ್ದಾರೆ. ಬ್ಯಾಲೆಟ್ ಬಾಕ್ಸು ಮತಪೆಟ್ಟಿಗೆಯಿಂದ ಬಂದಿರೋದು. ನಾವು ಕೂಡ ಪ್ರಜಾಪ್ರಭುತ್ವವನ್ನು ಕಟ್ಟೋಣ ಬನ್ನಿ, ನಾವು ಕೂಡ ಪ್ರಜಾಪ್ರಭುತ್ವ ಜನರ ಜೀವನಕ್ಕೆ ಒಳ್ಳೇದು ಮಾಡೋದು ಪೊಲಿಟಿಕಲ್ ಮೂವ್ಮೆಂಟಿಂದ ಮಾಡೋಣ ಬನ್ನಿ. ಧರ್ಮೇಂದ್ರ ಪ್ರಧಾನ ರಾಜೀನಾಮೆ ಕೊಟ್ಟರೆ ಇನ್ನೊಬ್ಬ ಧರ್ಮೇಂದ್ರ ಪ್ರಧಾನ್ ಬರ್ತಾರೆ, ಅದು ಶಿಕ್ಷಣದ ಏನು ವ್ಯವಸ್ಥೆ ಪರಿವರ್ತನೆ ಆಗಲ್ಲ. ನಾವು ಕಟ್ಟಬೇಕು ಅಂದರೆ ಸಂಪೂರ್ಣವಾದ ವ್ಯವಸ್ಥೆಯನ್ನು ಕಟ್ಟಬೇಕು, ಪರಿವರ್ತನೆ ಕಟ್ಟಬೇಕು. ಅದು ಒಂದು ಸಮಾಜ ಸಂವಿಧಾನ ಹೇಳೋದು. ಈ ಲೀಡರ್ಶಿಪ್ಪು, ಸಿ ಜೆ ಪಿ ಲೀಡರ್ಶಿಪ್ಪು ಮತ್ತು ಏನು ಸೋನಮ್ ವಾಂಗ್ಚುಕ್ ಇವರೆಲ್ಲ ಮಾಡಿದ್ದಾರೆ, ಅವರ ಉದ್ದೇಶ ಒಳ್ಳೆಯದೇ. ಅವರ ರೀತಿ ನೀತಿಗಳು ನನಗೆ ಅಷ್ಟು ಸ್ಪಷ್ಟ ಕಾಣ್ತಾ ಇಲ್ಲ. ಆದರೂ ಕೂಡ ಪ್ರಧಾನಮಂತ್ರಿಯವರು ಮತ್ತು ಅವರ ಸರ್ಕಾರ ಇವ್ರ ಜೊತೆ 20 ದಿನ ಲೇಟ್ ಮಾಡಿದ್ದು ಸರಿಯಲ್ಲ. ಅವರು ಕೂಡ ಮಾತಾಡಬೇಕು, ಟಾಕ್ಸ್ ಆಗಬೇಕು, ಶಿಕ್ಷಣದ ವ್ಯವಸ್ಥೆನ ಪರಿವರ್ತಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಇವಾಗ ನಾನು ನೋಡಿದ್ದೀನಿ ಪ್ರಧಾನಮಂತ್ರಿ ಮಾತಾಡಿರೋದು, ಇದು ಒಂದು ನೀಟ್ ಪೇಪರ್ ಲೀಕ್ ಅನ್ನೋದು ಘೋರ ಪಾಪ ಅಂತ ಮಾತಾಡಿದ್ದಾರೆ. 13 ಜನಕ್ಕೂ ಒಂದು ರೀತಿ ಕ್ರಮ ತೊಗೊಂಡಿದ್ದಾರೆ, ಅದು ಒಳ್ಳೆಯದೇ. ಬಟ್ ಈ ರೀತಿ ಇಷ್ಟೇ ಅಲ್ಲ, ಶಿಕ್ಷಣದ ಸಂಪೂರ್ಣವಾದ ಪರಿವರ್ತನೆ ಬೇಕು. ಆ ಶಿಕ್ಷಣದ ಪರಿವರ್ತನೆ ಕಟ್ಟಬೇಕು ಅಂದರೆ ನಾವು ನಮ್ಮ ಸಿದ್ಧಾಂತ ಅಧಿಕಾರಕ್ಕೆ ಬರಬೇಕು. ಸೊ ನಾವು ಈ ಒಂದು ಹಿಂದುತ್ವ ಪರನೂ ಅಲ್ಲ, ಮನುವಾದ ಯಥಾಸ್ಥಿತಿ ಪರವೂ ಅಲ್ಲ. ನಮ್ಮದೇ ಆದ ಸಮಾಜದ ಅಂಬೇಡ್ಕರ್, ಪೆರಿಯಾರ್, ಕಾಂಚೀರಾಮನ, ಕುವೆಂಪುವಿನ 20ನೇ ಶತಮಾನದ ಒಂದು ಪರಿವರ್ತನೆ, ಪ್ರತಿರೋಧದ ಶಕ್ತಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ನನಗೂ ಕೂಡ ಅದು ಯಾಕೆ ಈ ಕೇಂದ್ರ ಸರ್ಕಾರ ಈ ವಿಚಾರದಲ್ಲಿ ಸ್ಪಂದಿಸ್ತಾ ಇಲ್ಲ ಅನ್ನೋ ಪ್ರಶ್ನೆ ಬಂದೇ ಬರುತ್ತೆ. ಅದೇನು ಇವತ್ತು ನಿನ್ನೆಯಿಂದ ಹೋರಾಟನ ಸ್ಪಂದಿಸಿಲ್ಲ ಅಂತ ಹೇಳೋಕ್ಕಾಗಲ್ಲ. 12 ವರ್ಷಗಳಿಂದ ನೋಡಿದ್ರೂ ಕೂಡ ಪ್ರಧಾನಮಂತ್ರಿ ಮೋದಿಯವರ ಸರ್ಕಾರ ಎಲ್ಲೋ ಒಂದು ಕಡೆ ಹೋರಾಟ ಮಾಡ್ತಿರೋ ಮೇಲೆ ಹತ್ತಿಕ್ಕದಾಗಿರ್ಬೋದು. ರೈತರ ಜೀವನ, ನಾನು ಅವಲೇ ಹೇಳಿದೆ, 1 ವರ್ಷ ಅದು ರೈತರ ಜೀವನನ ಉತ್ತಮಗೊಳಿಸೋದು ಬಿಟ್ಟು ಅವರ ರೈತ ವಿರೋಧಿ ಕಾನೂನುಗಳು ಹಾಕಿ ಅವ್ರ ಮೇಲೆ ಇನ್ನೂ ಕಷ್ಟ ಕೊಟ್ಟು 1 ವರ್ಷ ಮತ್ತು 660 ರೈತರವ್ರ ಜೀವ ಕೊಟ್ಟರೂ ಕೂಡ ಹೋರಾಟನ ಒಂದು ರೀತಿ ಅಕ್ಸೆಪ್ಟ್ ಮಾಡಲಿಲ್ಲ. ಆ ರೈತ ವಿರೋಧಿ ಕಾನೂನುಗಳು 1 ವರ್ಷದ ಮೇಲೆ ತೊಗೊಂಡು ಅವ್ರು ವಾಪಸ್ ತೊಗೊಳಕ್ಕೆ. ಸೊ ಇದು ಎಲ್ಲೋ ಒಂದು ಕಡೆ ಇದು ಒಂದು ಫಾರ್ ಎಕ್ಸಾಂಪಲ್ CA/NRC ಆ ರೀತಿ ವಿಚಾರ ಭಾಳ ದೊಡ್ಡ ಮಟ್ಟದ ಹೋರಾಟಗಳಾಯಿತು. ಆದರೂ ಕೂಡ ಈ ಸರ್ಕಾರಗಳು ಸ್ಪಂದಿಸಲಿಲ್ಲ. ಸೊ ಎಷ್ಟೋ ಒಂದು ಹೋರಾಟಗಳು, ಇದು ಒಂದು ರೀತಿ ಪ್ರತಿಭಟನೆ ವಿರುದ್ಧದ ಒಂದು ಸರ್ಕಾರಗಳು. ಈ ಸರ್ಕಾರಗಳು ಎಲ್ಲೋ ಒಂದು ಕಡೆ ಕೇಂದ್ರ ಸರ್ಕಾರ ನಮಗೆ ಪ್ರತಿಭಟನೆನ ಒಂದು ರೀತಿ ಜನರ ಒಂದು ಆಕ್ರೋಶ ಹೊರಗೆ ಬರ್ತಾ ಇದೆ ಅಂತ ನೋಡೋರಲ್ಲ, ಎಲ್ಲೋ ಒಂದು ಕಡೆ ಅವ್ರ ವಿರೋಧಿಗಳಂತ ನೋಡ್ತಾರೆ. ಹಂಗೆ ನೋಡಬೇಡಿ. ಕೇಂದ್ರ ಸರ್ಕಾರ ಹೆಂಗೆ ನೋಡಬೇಕು ಭಾಳ ಮುಖ್ಯವಾಗಿ ಅಂದರೆ, ಸಮಾಜದ ಸಮಸ್ಯೆ ಇದೆ, ನೀವು ಅದನ್ನು ಸರಿಪಡಿಸ್ಬೇಕು. ಆ ಸಮಸ್ಯೆಗಳನ್ನು ಇವ್ರ ರೀತಿಯಲ್ಲಿ ಜನರ ಮೇಲೆ ಜನರ ವಿಚಾರಗಳನ್ನ ಪ್ರಸ್ತಾಪ ಮಾಡ್ತಾ ಇದ್ದಾರೆ. ಆ ವಿಚಾರಗಳು ನಿಮ್ಗೆ ಸರಿ ಅನಿಸಿದ್ರೆ
ನೀವು ಸ್ವೀಕಾರ ಮಾಡ್ಕೊಳ್ಳಿ, ನೀವು ಪರಿವರ್ತನೆ ಮಾಡಿ, ಅದು ಸರಿಪಡಿಸಿ, ಶಿಕ್ಷಣದ ವ್ಯವಸ್ಥೆ ಇಂಪ್ರೂವ್ ಮಾಡಿ. ಸರಿ ಅಲ್ಲ ಅಂದರೆ ನೋಡಪ್ಪ ನಾವು ಹಿಂಗೆ ಮಾಡ್ತೀವಿ, ನೀವು ಹಂಗೆ ಮಾಡ್ತೀರಾ ಅಂತ ನೀವು ಅವ್ರಿಗೆ ಬಿಡಿ. ಆದರೆ ಮೇಯ್ನ್ ಏನಂದರೆ ನೀವು ಒಂದು ರೀತಿ ಕೂತು ಮಾತಾಡಬೇಕು. ಕೇಂದ್ರ ಸರ್ಕಾರ ಕೂತು ಮಾತಾಡಬೇಕು. ಕೇಂದ್ರ ಸರ್ಕಾರಗಳು, ಈ ರಾಜ್ಯ ಸರ್ಕಾರ ಆಗಿರ್ಬೋದು, ಈ ಹೋರಾಟಗಾರಗಳನ್ನ ಹತ್ತಿಕ್ಕೋದು, ಹೋರಾಟಗಾರರ ಮೇಲೆ ಟಿಯರ್ ಗ್ಯಾಸ್ ಮಾಡೋದು, ಹೋರಾಟಗಾರರ ಮೇಲೆ ಲಾಠಿ ಚಾರ್ಜ್ ಮಾಡೋದು, ಹೋರಾಟಗಾರನ ಎಲ್ಲೋ ಒಂದು ಕಡೆ ದೇಶ ವಿರೋಧಿ ಅಂತ ಹೇಳೋದು, ಈ ರೀತಿ ಸರಿ ಕಾಣಲ್ಲ. ಹೋರಾಟಗಾರರೇ ದೇಶ ಕಟ್ಟೋರು. ಅದ್ರ ಜೊತೆ ನೀವು ಕೂಡ ಭಾಳ ವರ್ಷದಿಂದ ಹೋರಾಟದಿಂದ ಬಂದಿದ್ದೀರಾ BJP ಪಕ್ಷದವರೇ, ನೀವು ಅದನ್ನು ಮರಿಬೇಡಿ. ನೀವು ಜ್ಞಾಪಕ ಇಟ್ಕೊಂಡು ನೀವು ಹೋರಾಟದಿಂದ ಬಂದಿದ್ದೀರಾ. ಸೊ ನೀವು ಹೋರಾಟದಿಂದ ಬಂದಿರೋದ್ರಿಂದ ನಿಮ್ಮ ಹೋರಾಟದ ಕಷ್ಟಗಳು ಅರ್ಥ ಮಾಡ್ಕೋಬೇಕು, ಹೋರಾಟಗಳ ತ್ಯಾಗನ ಅರ್ಥ ಮಾಡ್ಕೋಬೇಕು, ಅದು ಕೂಡ ಸ್ಪಂದಿಸಬೇಕು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹೋರಾಟಗಳನ್ನು ಒಂದು ರೀತಿ ಡಿಲೆಜಿಟಮೈಸ್ ಮಾಡೋಕ್ಕೆ, ಹೋರಾಟಗಾರರನ್ನ ಡಿಸ್ಕ್ರೆಡಿಟ್ ಮಾಡೋಕ್ಕೆ ಎಷ್ಟೋ ಸಲ ಒಂದು ರೀತಿ ಬೇರೆ ಬೇರೆ ಥರ ಮಾತುಗಳು, ಬೇರೆ ಬೇರೆ ಥರ ವಾದಗಳು ಬರ್ತವೆ. ನನಗೆ ನೋಡೋ ಪ್ರಕಾರ ಸೋನಮ್ ವಾಂಗ್ಚಕ್ ಅವರು ಅವ್ರ ರೀತಿಯಲ್ಲಿ ಪ್ರಾಮಾಣಿಕವಾಗಿ ಒಂದು ಎಜುಕೇಷನಿಸ್ಟ್ ಆಗಿ ಶಿಕ್ಷಣದ ಪರಿವರ್ತನೆಗೋಸ್ಕರ ಅವರ ಪ್ರಾಮಾಣಿಕವಾದ ಹೋರಾಟ ಮುಂದುವರಿಸಿದ್ದಾರೆ. ಹಾಗಿದ್ದಾಗ ಅವರು ಸಮಾಜದ ಸಮಸ್ಯೆಗಳಿಗೆ ಪರಿಹಾರ ಎಲ್ಲ ರೀತಿ ಕೊಡ್ತಾರೆ ಅಂತ ನನಗೆ ಗೊತ್ತಿಲ್ಲ. ಬಟ್ ಅವರು ಒಂದು ಎಜುಕೇಷನಿಸ್ಟ್ ಆಗಿ ಒಂದು ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದಾರೆ. ಅವರು ಉಪವಾಸ ಸತ್ಯಾಗ್ರಹ ರೀತಿ ನೀತಿ ನಮ್ಮ ಮಾದರಿಗಳು ಬಾಬಾ ಸಾಹೇಬ್ ತಂದೆ ಪೇರಿಯಾರ್ ಗಾಂಧಿದೇ ಉಪವಾಸ ಸತ್ಯಾಗ್ರಹ ಒಪ್ಪಿಲ್ಲ. ನಾವು ಒಂದು ಉಪವಾಸ ಸತ್ಯಾಗ್ರಹ ಮಾರ್ಗವನ್ನು ಒಪ್ಪದೇ ಇರ್ಬೋದು. ಬಟ್ ಹೀ ಇನ್ ಇಸ್ ಓನ್ ವೇ ಇಸ್ ಕಮಿಟೆಡ್. ಬಟ್ ಆ ರೀತಿಯಲ್ಲಿ ನೀವು ಜನನೂ ಕೂಡ ಅವ್ರ ವಾದ ಮಂಡಿಸ್ತಾರೆ. ನೀವು ಚೈನಾ ಪರ ಅಂದರೆ ಅವ್ನು ಮಾತಾಡಲಿ. ನೀವು ಒಂದು ರೀತಿ ಈ ಹೋರಾಟಗಾರ ನಿಜವಾಗ್ಲೂ ಒಂದು ರೀತಿ ಸೈಂಟಿಸ್ಟೇ ಅಲ್ಲ ಅಂದರೆ ನೀವು ಮಾತಾಡಿ. ಬಟ್ ನಮಗೆ ನಿಜವಾಗ್ಲೂ ಮಾತಾಡಿದ್ರು ಕೂಡ ಅದರಲ್ಲಿ ಒಂದು ಸ್ವಲ್ಪ ಫ್ಯಾಕ್ಟ್ಸ್ ಇರಬೇಕು, ಅದರಲ್ಲಿ ಒಂದು ಸ್ವಲ್ಪ ಒಂದು ಎವಿಡೆನ್ಸ್ ಇರಬೇಕು, ಅದು ಕೂಡ ಪ್ರಾಮಾಣಿಕವಾಗಿ ಇರಬೇಕು. ಸೊ ಯಾರಾದರೂ ಇದನ್ನು ಡಿಸ್ಕ್ರೆಡಿಟ್ ಮಾಡಬೇಕು ಅಂದರೆ ನಮ್ಮ ರೀತಿಯಿಂದ ನಾವು ಪ್ರಶ್ನೆ ಮಾಡ್ತೀವಿ. ನಾವು ಉಪವಾಸ ಸತ್ಯಾಗ್ರಹ ಪ್ರಶ್ನೆ ಮಾಡಿದ್ದೀವಿ, ಆ ರೀತಿ ಬೇಕಾ ಅಂತ ನಮ್ಮ ಸಿದ್ಧಾಂತ ಮಾಡಿದೆ. ಈ ಬೇಡಿಕೆಯಲ್ಲಿ ಎಷ್ಟು ತೂಕ ಇದೆ ಅಂತ ಪ್ರಶ್ನೆ ಮಾಡಿದ್ದೀವಿ. ಬಟ್ ನಾವು ವ್ಯಕ್ತಿಗತವಾಗಿ ಯಾರನ್ನೂ ಪ್ರಶ್ನೆ ಮಾಡ್ತಾ ಇಲ್ಲ, ಹೋರಾಟದ ಒಳ್ಳೆತನ ಪ್ರಶ್ನೆ ಮಾಡ್ತಾ ಇಲ್ಲ, ಮತ್ತು ಸುಳ್ಳುಗಳು ಹೇಳ್ತಾ ಇಲ್ಲ. ನಾವು ನೋಡೋ ದೃಷ್ಟಿಕೋನ ಬೇರೆ. ಸೊ ನಾವು ಒಂಥರ ಕಾಂಪ್ಲೆಕ್ಸ್ ಆಗಿ ನೋಡ್ತೀವಿ. ಯಾರಾದರೂ ಈ ಒಂದು ರೀತಿ ಇಂಡಿವಿಜುವಲ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅಂದರೆ ಅದು ಎಲ್ಲೋ ಒಂದು ಕಡೆ ನನಗೆ ಅಷ್ಟು ಒಂದು ರೀತಿ ಎಷ್ಟು ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಬರುತ್ತೆ. ಬಟ್ ಯಾರು ಇದಕ್ಕೆ ಈ ಹೋರಾಟಕ್ಕೆ ಸಾಥ್ ನೀಡ್ತಾ ಇದ್ದಾರೆ ಅಂದರೆ ಆಲ್ ಮನುವಾದಿ ಸೆಂಟರ್ ಆ್ಯಂಡ್ ಲೆಫ್ಟ್ ವಿಂಗ್ ಪಾರ್ಟೀಸ್. ಅವರೆಲ್ಲ ಅಲ್ಲೋಗ್ಬಿಟ್ಟು ಅವರೆಲ್ಲ ಏನು ವಾದ ಅವ್ರದ್ದು, BJP ಸರಿ ಇಲ್ಲ. ಆಯ್ತು ರೀ, BJP ಸರಿ ಇಲ್ಲ, ಆಯಿತು. ನೀವು ಆಪ್ನವರೆಲ್ಲ ಬಂದೆ, ನೀವು ಸರಿನಾ? ಕಾಂಗ್ರೆಸ್ನವ್ರು ಬಂದಿದೆ, ನೀವು ಸರಿನಾ? ನೀವೆಲ್ಲ ಅಲ್ಲಿ ಸಮಾಜವಾದಿ ಪಕ್ಷ ಬಂದೆ, ನೀವು ಸರಿನಾ? ನಿಮ್ಮಿಂದ ಏನು ಪ್ರಯೋಜನ? ನೀವೆಲ್ಲ ಮನುವಾದಿ ಸಿದ್ಧಾಂತಗಳು, ನಿಮ್ಮಿಂದ ಏನು ಪ್ರಯೋಜನ? ಯಾರಾದರೂ ಇವತ್ತು ಸಂವಿಧಾನ ಎತ್ತಿ ಹಿಡಿತಾ ಇದ್ದೀವಿ ಅಂದರೆ ನಮ್ಮಂಥ ಸಮಾಜ ಸಮಾನತಾವಾದಿಗಳು ಮಾತ್ರ. ಸೊ ನಾವು ನಮ್ಮ ಸತ್ಯಪಂಥದಿಂದ ಕಟ್ಟಬೇಕು. ನಮ್ಮ ಮಾದರಿ ಕಾಂಶಿರಾಮ್ ಅವರು ಅವತ್ತಿನ ದಿನ BJP ಹೋಯಿತು, ಕಾಂಗ್ರೆಸ್ ಹೋಯಿತು UPನಲ್ಲಿ. ಆ ಟೈಮ್ನಲ್ಲಿ ಕಾಂಶಿರಾಮ್ ಅವರು ಸಮಾನ ಅಂತರ ಕಾಪಾಡ್ತಾರೆ, BJPಯಿಂದನೂ ಕೂಡ ಕಾಂಗ್ರೆಸ್ಸಿಂದನೂ ಕೂಡ. ಕಾಂಗ್ರೆಸ್ಸೇ ಗಾಂಧಿವಾದನೆ ಆಧುನಿಕ ಮನುವಾದ ಅಂತ ಕರೀತಾರೆ. ಬಟ್ ಅವ್ರು ಯಾವತ್ತೂ ಹಿಂದುತ್ವ ಜೊತೆನೂ ಸೇರಲ್ಲ. ಅವರು ಒಂದು ರೀತಿ ಒಂದೊಂದು ಸರಿ ಮೈತ್ರಿ, ಇಶ್ಯೂ ಬೇಸ್ಡ್ ಮೈತ್ರಿ. BJP ಜೊತೆ ಸೇರಿ ಕಾಂಗ್ರೆಸ್ಸನ್ನು ಹೊರಗಿಡ್ತಾರೆ, ಕಾಂಗ್ರೆಸ್ ಜೊತೆ ಸೇರಿ BJPನ ಹೊರಗಿಡ್ತಾರೆ. ನಾವು ಒಂದೇನು ಮಾಡಬೇಕು ಅಂದರೆ ನಮ್ಮ ಸಿದ್ಧಾಂತನ ಕರ್ನಾಟಕದ ಮೂಲೆ ತಲುಪಿಸ್ಬೇಕು. ನಾವು BJP ಪರನೂ ಅಲ್ಲ, ವಿರೋಧ ಅಲ್ಲ, ಕಾಂಗ್ರೆಸ್ ಪರನೂ ಅಲ್ಲ, ವಿರುದ್ಧ ಅಲ್ಲ. ನಾವು ಸಿಸ್ಟಮನ್ನು ಫೈಟ್ ಮಾಡಿ ಯಾರು ಒಳ್ಳೆ ಕೆಲಸ ಮಾಡ್ತಾರೋ ಸಮಾಜಕ್ಕೆ ಆ ಇಶ್ಯೂನ ನಿಂತಿರ್ತೀವಿ. ಯಾರು ಸಮಾಜ ವಿರುದ್ಧ ಒಂದು ರೀತಿ ಕೆಲಸ ಮಾಡ್ತಾರೋ ಅದನ್ನು ವೈಜ್ಞಾನಿಕವಾಗಿ ವೈಚಾರಿಕ ಸೈದ್ಧಾಂತಿಕವಾಗಿ ಪ್ರಶ್ನೆ ಮಾಡ್ತೀವಿ. ಈ ರೀತಿ ಮಾಡಿದ್ರೆ ದೇಶನ ಉತ್ತಮವಾಗಿ ಕಟ್ಬೋದು. ಪೊಲೀಸ್ ಹೊಡೆಯೋದೇ ನಾವು ಒಪ್ಪಲ್ಲ. ಅದರ ಮೇಲೆ ಬೇರೆಯವರು ಬಂದು ಏನಾದ್ರು ಹೊಡೆದಿದ್ದಾರೆ ಅಂದರೆ ಅದರ ಮೇಲೆ ಗಟ್ಟಿಯಾದ ಕ್ರಮ ಆಗಬೇಕು. ಅದು ಒಂದು ಡೆಮೊಕ್ರಾಟಿಕ್ ಸರ್ಕಾರ ನಡೆಸೋದು ಅಲ್ಲವೇ ಅಲ್ಲ. ನಮ್ಮ ಕಣ್ಣಲ್ಲಿ ಈ ಒಂದು ರೀತಿ ಇಷ್ಟು ಒಂದು ರೀತಿ ಬೆಳೆಯೋಕ್ಕೆ, ಕಾಕ್ರೋಚನ ಪರಿಕಲ್ಪನೆ ಮತ್ತು ಅವರ ಒಂದು CJP ಹೋರಾಟ ಬೆಳೆಯೋಕ್ಕೆ BJP ಮತ್ತು ಕೇಂದ್ರ ಸರ್ಕಾರದ ನಿರ್ಲಕ್ಷ್ಯ ಮತ್ತು ಈ ಹೋರಾಟಗಾರರ ಜೊತೆ ಕೂತು ಮಾತಾಡದೇ ಇರೋದು ಒಂದು ರೀತಿ ಅವರ ಒಂದು ರೀತಿ ಆಪತ್ತಿ ಮತ್ತು ಕ್ಯಾಲೆಸ್ನೆಸ್ಸು ಕೂಡ ಒಂದು ಕಾರಣ ಅಂತ ಹೇಳಿದ್ರೆ ಸುಳ್ಳಿಲ್ಲ. ಇವಾಗ ಈ ಒಂದು ರೀತಿ CJP ಅವರ ರಸ್ತೆಗೆ ಇಳಿತಾರೆ ಅಂದಮೇಲೆ ಅವ್ರ ಮೇಲೆ ಪೊಲೀಸ್ ಲಾಠಿ ಚಾರ್ಜ್ ಮಾಡೋದು, ಟಿಯರ್ ಗ್ಯಾಸ್ ಮಾಡೋದು, ಮತ್ತು ಏನೇನೋ ಬೇರೆ ಇದೆಲ್ಲ ಒಂದು ಪ್ರಜಾಪ್ರಭುತ್ವದ ಮೇಲೆ ಮಾಡೋದು ದಾಳಿ. ಸೊ ಈ ರೀತಿ ಯಾರು ಬಂದು ಒಂದು ಒಡಿಸಿದ್ದಾರೆ ಅಂದರೆ ಅದನ್ನು ನಾವು ಯಾವುದೇ ಕಾರಣಕ್ಕೂ ಅದು ಡೆಮಾಕ್ರಸಿ ಅಲ್ಲ. ನಿಮ್ಮ ವಿಚಾರದಲ್ಲಿ ನಿಮ್ಮ ಬದ್ಧತೆ ಇದ್ದರೆ, ನಿಮ್ಮ ಸರ್ಕಾರ ನಿಜವಾಗ್ಲೂ ಜನಪರವಾಗಿ ಕಾಳಜಿ ಇರೋ ಸರ್ಕಾರ ಇದ್ದರೆ, ನೀವು ಜನರ ಕಷ್ಟ ಮತ್ತು ಶಿಕ್ಷಣದ ಪರಿವರ್ತನೆ ಮತ್ತು ಎಲ್ಲ ರೀತಿಯಲ್ಲೂ ಒಂದು ಇಂಡಿಯಾ, ನೀವು ಮುಂಚೆ ಹೇಳ್ತಾ ಇದ್ರು ಇಂಡಿಯಾ ಶೈನಿಂಗು, ಇವಾಗ ನೀವು ಬೇರೆ ಬೇರೆ ವಿಶ್ವಗುರು ಆಗಬೇಕು ಅಂತ ನೀವು ನಿಜವಾಗ್ಲೂ ಪ್ರಾಮಾಣಿಕ ಪ್ರಯತ್ನ ಇದ್ದರೆ ನೀವು ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಕೊಡಿ. ಕೇಂದ್ರ ಸರ್ಕಾರ ನೀವು ಯಾವುದೇ ಕಾರಣಕ್ಕೂ ಈ ರೀತಿ ದಾಳಿ ಮಾಡೋಕ್ಕೋಬೇಡಿ. ನಿಮಗೆ ಕೆಟ್ಟ ಹೆಸರು ಬರುತ್ತೆ, ನಮ್ಮ ದೇಶಕ್ಕೆ ಕೆಟ್ಟ ಹೆಸರು ಬರುತ್ತೆ, ಪ್ರಜಾಪ್ರಭುತ್ವಕ್ಕೆ ಮಾರಕ. ಸೊ ನಾವೇನು ಮಾಡಬೇಕು, ಹೋರಾಟ ಮಾಡೋರು ಮಾಡಲಿ, ಅದನ್ನು ನೀವು ಅರ್ಥ ಮಾಡ್ಕೊಂಡು ಸ್ಪಂದಿಸಿ
ನೀವು ಕಾನೂನು ರೂಪಿಸೋರು, ಇದ್ದಿದ್ದ ಕಾನೂನುಗಳ ಇಂಪ್ಲಿಮೆಂಟ್ ಮಾಡೋದು, ಹೊಸ ಒಂದು ಪರಿವರ್ತೆಯ ಕಾನೂನು ಜನಪರ್ವ ಮಾಡಿ ಶಿಕ್ಷಣನ ಅಭಿವೃದ್ಧಿ ಮಾಡಿ ಓವರಾಲ್ ಸಿಸ್ಟಮನ್ನು ಸರಿಪಡಿಸಿ ಹೊರತು ಈ ರೀತಿ ಹಿಂಸಾತ್ಮಕ ಮಾರ್ಗಗಳು ಒಳ್ಳೆಯದಲ್ಲ. ನಮಗೆ ಬೇಕಾಗಿರೋದು ಪ್ರಜಾಪ್ರಭುತ್ವ. ಹೋರಾಟಗಾರರ ಜೊತೆ ನಿಂತ್ಕೊಂಡಿರ್ತೀವಿ, ಅವರಲ್ಲೂ ಒಂದು ಕೆಲವು ಸಮಸ್ಯೆಗಳಿದೆ. ಬಟ್ ಈ ರೀತಿ ಸರ್ಕಾರ ಅದು ಒಂದು ಬ್ರಹ್ಮಾಸ್ತ್ರ ಬಿಟ್ಟು ಅವ್ರ ಮೇಲೆ ದಾಳಿ ಮಾಡೋದು, ಈ ಹೋರಾಟಗಾರರು ಶಾಂತಿಯುತವಾದ ಹೋರಾಟಗಾರನ ಯಾವುದೇ ಕಾರಣಕ್ಕೂ ಸಮರ್ಥಿಸ್ಕೊಳ್ಳೋಕ್ಕಾಗಲ್ಲ.